ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗದೆ ಮದುವೆ ಇನ್ವಿಟೇಷನ್ ಕಾರ್ಡ್ ಪೂಜೆಯಿಂದ. ಸೊ ನಾವು ಅಷ್ಟೇ ನಮ್ಮ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡಿಸ್ಕೊಬರೋಕ್ಕೆ ಅಂತೇಳಿ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಸೊ ನಮ್ಮದು ಹೆಣ್ಣು ದೇವ್ರು ಬಂದು ಮೂಗು ಮಂಚಮ್ಮ, ಗಂಡು ದೇವರು ಕಂಠಕೆರೆ ಹನುಮಂತರಾಯ ಮತ್ತು ಮೇಲ್ಕೋಟೆ ಚಲನಾರಾಯಣ ಸ್ವಾಮಿ. ಫಸ್ಟು ನಾವು ಹೋಗಿದ್ದೆ ಹೆಣ್ಣು ಎರಡಕ್ಕೆ ಇದು ಕಾಸು ಮನೇಲಿ ಮಡಿಗೆ ಒಂದು ವರ್ಷ ಮಾಡ್ಕೊಡ್ತೀವಿ. ಒಂದು ನಿಂಬೆಹಣ್ಣ ನೋಡ್ಬೇಕಾಯ್ತು ನೀವು ಬಂದಿದ್ರೆ ಇದು ಒಂದೇ ವರ್ಷ ಮಾಡ್ಕೊಟ್ಟಿ ಎಲ್ಲ ಆದಮೇಲೆ ಇಲ್ಲಿಗೆ ಬಂದಾಕಿ ಎಲ್ಲ ಮುಗಿದ ಮೇಲೆ ಈ ಕಾಸು ಇದಕ್ಕೆ ಬಂದಾಕಿ ಸರಿನಾ. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಟೆಂಪಲ್ಗೆ ಬಂದ್ವಿ, ಹನುಮಂತರಾಯ ಟೆಂಪಲ್ಗೆ. ಆ್ಯಕ್ಚುಲಿ ಎರಡೂ ಕಡೆ ದೇವರು ಜೀರ್ಣೋದ್ಧಾರ ಆಗ್ತಿದೆ, ಹಳೇದು ಹೊಡೆದಾಕ್ಬಿಟ್ಟು ಮತ್ತೆ ಹೊಸ ದೇವಸ್ಥಾನಗಳು ಕಟ್ತಿದ್ದಾರೆ. ಹಂಗಾಗಿ ಒಂದು ಕಡೆ ಬೇರೆ ಕಡೆ ಮೂಲ ಸ್ಥಾನದ ದೇವರು ಏನಿದೆ ಅದನ್ನಿಟ್ಟು ಪೂಜೆ ಮಾಡಿಕೊಟ್ರು. ಅಲ್ಲಿಂದ ಹೆಣ್ಣು ದೇವಸ್ಥಾನ ಮುಗಿಸ್ಕೊಂಡ್ಬಂದು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲಿಂದ ಊರಿಗೆ ಹೊಟ್ವಿ. ಸೊ ನಾನು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗೋಕ್ಕಾಗಿಲ್ಲ, ಅಲ್ಲೇ ಸ್ಟೇ ಆದೆ. ಯಾಕೆಂದರೆ ನಮ್ಮ ಮದುವೆ ಹತ್ರ ಬಂದಿದ್ದರಿಂದ ನಾನು ರಜಾ ಹಾಕ್ಕೊಂಡು ಆಲ್ರೆಡಿ ಊರಿಗೆ ಹೊರಟೋಗ್ಬಿಟ್ಟಿದ್ದೆ. ಹೇಳು ಸಂಗಿ ಬಾಯ್ಬಿಟ್ಟು ಹೇಳು. ತಲೆ ಎತ್ತಣ ಅಣ್ಣ, ತಲೆ ಎತ್ತು. ಒಂದಕ್ಕೆ ಬಳೆನಾ, ಒಂದಕ್ಕೆ ಬಳೆ, ಇನ್ನೊಂದಕ್ಕೆ ಅರಿಶಿನ ಕುಂಕುಮ. ಇದು ಮಾಡಬೇಕು, ನಂಗೆ ಮಾಡುದು ನಮ್ಮ ಹುಡುಗ ಎಡಿಟಿಂಗ್ ಪ್ಯಾಕ್ ಮಾಡಿದಾಗ ಹಿಂಗೆ ಬರುತ್ತೆ, ಹಾಕೊಂಡು ಕವರ್ ಹಾಕ್ಬೇಕು. ಇದು ಇಷ್ಟ ಆಗಿದೆ ಪ್ಯಾಕು, ಅಲ್ಲಷ್ಟು ಆಗಿದೆ. ನಾನು ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತಲೇ ರಿಟರ್ನ್ ಗಿಫ್ಟ್ ತಂದಿದ್ದೆ. 2 ಗ್ಲಾಸ್ ಬಾಟಲ್, ಅದರೊಳಗಡೆ ಕುಂಕುಮ ಮತ್ತು ಬ್ಯಾಂಗಲ್ಸ್ ಇತ್ತು. ಅದನ್ನು ಪ್ಯಾಕ್ ಮಾಡೋಕ್ಕೆ ಈ ಥರ ಬ್ಯಾಗು. ಸೊ ಎಲ್ಲ ಒಂದು 3-4 ಡೇಸ್ ಪ್ಯಾಕನ್ನೇ ಎಲ್ಲ ಮಾಡ್ಕೊಬಿಟ್ಟಿದ್ವಿ ಇದನ್ನೆಲ್ಲ. ದಿಸ್ ಇಸ್ ಮೈ ಮುಹೂರ್ತಂ ಬ್ಲೌಸ್. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ, ಹೆಂಗಿದೆ ಅಂತ ನೋಡೋಕ್ಕೆ ಕ್ಯೂರಿಯಸ್ ಆಗಿದ್ದೀನಿ. ಸೊ ನಾನು ಸ್ಟಿಚ್ ಮಾಡಿಸಿದ್ದು ಸರ್ಪ್ರೈಸ್ ಲೇಡೀಸ್ ಬ್ಲೌಸ್, ಚಿಕ್ಕಪೇಟೆ. ತುಂಬ ಜನ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕೂಡ ಇದೆ, ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಅಂತ. ಓಪನ್ ಮಾಡೋಣ. ಪ್ಯಾಕಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ, ಎಷ್ಟೊಂದು ಹೆವಿ ಇದೆ. ದಿಸ್ ಇಸ್ ಫ್ರಂಟ್ ಆ್ಯಂಡ್ ಸ್ಲೀವ್. ನಾನು ನೇಮ್ ಕಸ್ಟಮೈಸ್ ಮಾಡೋಕ್ಕೆ, ಇನ್ಷಿಯಲ್ ಕಸ್ಟಮೈಸ್ ಮಾಡೋಕ್ಕೆ ಹೇಳಿದೆ, MS ಅಂತ ಮಾಡಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬ್ಯಾಕ್ ಸೈಡು ತೋರಿಸು. ಮಹಿತಾ ಕಾಣಿಸ್ತಾ ಇಲ್ಲ. ಇಟ್ಕೋ ಆ ಕಡೆ ಮಗ, ಅದು ಸ್ಲೀವು. ಸೊ ಹಿಂದೇನು ನೇಮ್ ಕಸ್ಟಮೈಸ್ ಮಾಡೋಕ್ಕೆ ಹೇಳಿದೆ ನನಗೆ ಬೇಕು ಅಂತೇಳಿ. ಸೊ ನನ್ನ ಮತ್ತು ಅವರ ಹೆಸರು 2 ಕಂಬೈಂಡ್ ಆಗಿ ಮಹಿತಾ ಅಂತ ಇದೆ. ಸೊ ಬ್ಯಾಕ್ ಈ ಥರ ಇದೆ ಆ್ಯಂಡ್ ಸ್ಲೀವ್. ಈ ಕಡೆನೂ MS ಅಂತ, 2 ಕಡೆನೂ MS ಅಂತ. ಚೆನ್ನಾಗಿದೆಯಾ? ಓಕೆ ಓಕೆ. ಬ್ಲೌಸ್ನ ಬಸ್ಗೆ ಹಾಕಿದ್ರು, ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ನಾನು ತುಂಬ ನಂಬುವಂಥ ದೇವರು. ಸೊ ನನಗೆ ಹೋಗಬೇಕು ಅಂತ ಅನಿಸ್ತಾ ಇತ್ತು ಬಿಫೋರ್ ಮ್ಯಾರೇಜು, ಚಿಕ್ಕರಸಿನಕೆರೆ ಕಾಲಭೈರವೇಶ್ವರ ದೇವಸ್ಥಾನ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡು, ಸೊ ಅಲ್ಲಿಂದ ಎಲ್ಲ ನನ್ನ ಮದುವೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಇಲ್ಲಿ ನಮ್ಮ ಮನೆಯವರೆಲ್ಲ ಚೌಟ್ರಿಗೆ ಏನೇನು ತಗೊಂಡು ಹೋಗಬೇಕು ಎಲ್ಲ ಪ್ಯಾಕ್ ಮಾಡ್ಕೋತಿದ್ದಾರೆ. ಅಕ್ಕಿ ಬೇಸ್ಕೊಟ್ಟೆ ಇದು ಬೇರೆ ಮಡಿಕಮ್ಮ ಅದೆಲ್ಲ ಕೊಡ್ತೀನಿ. ಇಲ್ಲಿ ನನ್ನ ಸಿಸ್ಟರು ಅಕ್ಷತೆ ರೆಡಿ ಮಾಡ್ಕೋತಿದ್ದಾರೆ. ಸೊ ಮುಹೂರ್ತಮಲ್ಲಿ ಏನು ಅಕ್ಷತೆ ಹಾಕ್ತಾರೆ ಅದಕ್ಕೆ 5 ಥರ ಕಲರಲ್ಲಿ ಮಿಕ್ಸ್ ಮಾಡಿ ಮನೇಲೆ ರೆಡಿ ಮಾಡ್ಕೊಂಡ್ರು ಇವರು. ಅಕ್ಕಿ ಎಲ್ಲ ಮಾಮೂಲಿ ರೆಡಿ ಮಾಡ್ಕೊಂಡು ಅದಕ್ಕೆ ಬಣ್ಣ ಏನಿದೆ ಆ ಬಣ್ಣನ ಮಿಕ್ಸ್ ಮಾಡಿ 5 ಡಿಫ್ರೆಂಟ್ ತಟ್ಟೆಗೆ ಹಾಕೊಂಡು ಇಟ್ಕೊಂಡು ಕೊನೆಗೆ ಎಲ್ಲನೂ ಒಂದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿದಾಗ ಇದೇ ಬಂತು. ಸೊ ಮುಹೂರ್ತಮ್ಗಿದೆ ಅಕ್ಷತನೇ ಅವ್ರು ತೊಗೊಂಡ್ಬಂದಿದ್ದು.
ಮದುವೆ 5 ದಿನ ಅಥವಾ 9 ದಿನ ಅಂತ ಹೇಳಿ ಲಗ್ನ ಕಟ್ಸ್ತಾರೆ. ಸೊ ನಾವು ಲಗ್ನ ಕಟ್ಸ್ಬೇಕಿತ್ತು. ನಾವು 5 ದಿನಕ್ಕೆ ಅಂತ ಇಟ್ಕೊಂಡಿದ್ವಿ. ಲಗ್ನ ಕಟ್ಸೋಕ್ಕೆ ಹುಡುಗನ ಮನೆ ಕಡೆಯವ್ರು ಬರ್ತಾರಲ್ವ. ಸೊ ಹಂಗಾಗಿ ಸ್ವೀಟ್ ಏನಾದರೂ ಮಾಡಬೇಕು ಅಂತ ನೈಟಲ್ಲಿ ನಾವು ಒಬ್ಬಟ್ಟು ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಒಬ್ಬಟ್ಟು ರೆಡಿ ಮಾಡಿದ್ವಿ. ಕಂಕಣ ಕಟ್ಬಿಟ್ಟು ಅವರೆಲ್ಲ ಹೋಗಾದ್ಮೇಲೆ ನಾನು ನೇಲ್ ಆರ್ಟ್ ಮಾಡೋರನ್ನ ಮಂಡ್ಯದಿಂದ ಕರ್ಸ್ಕೊಂಡಿದ್ದೆ. ಸೊ ನಾನು ಅಲ್ಲೋಗಿ ಮಾಡ್ಕೊಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೇನೆ ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಹೇಳಿದೆ. ಮನೆಗೆ ಬಂದು ಹೋಮ್ ಸರ್ವಿಸ್ ಕೊಟ್ಟರು. ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದೇ ರೀತಿ ಮೆಹಂದಿ ಆರ್ಟಿಸ್ಟ್ನು ಕೂಡ ಅಲ್ಲಿಗೆ ಬರೋಕ್ಕೆ ಹೇಳಿದೆ. ನಂದು 3ನೇ ತಾರೀಕು ಮದುವೆ ಇದ್ದಿದ್ದರಿಂದ 1ನೇ ತಾರೀಕೆ ಬಂದಿದ್ರು ಇವರೆಲ್ಲ. ಸೊ ಇವ್ರ ಜೊತೆಗೆ ಇಬ್ಬರು ಬಂದಿದ್ದರು ಮೆಹಂದಿ ಆರ್ಟಿಸ್ಟು. ನಾನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಸಿದೆ. ಮೆಹಂದಿ ಹಾಕ್ಸ್ಕೊಳ್ಳೋದಿದ್ರೆ ಯಾರಾದರೂ ಹಾಕ್ಸ್ಕೊಳ್ಳಿ ಅಂತ. ಅಕ್ಕಪಕ್ಕದ ಮನೆ ಹುಡುಗರು ಮತ್ತು ಲೇಡೀಸು ಎಲ್ಲರೂ ಬಂದಿದ್ದರು, ಮೆಹಂದಿ ಹಾಕ್ಸ್ಕೊಂಡ್ರು. ನನಗೆ ಎಂಗೇಜ್ಮೆಂಟಲ್ಲಿ ಮೆಹಂದಿ ಒಂದು ಚೂರು ಇಳ್ದಿರಲಿಲ್ಲ, ಯಾಕೆಂದರೆ ನಾನು 1 ವಾರ ಅಂತ ಹಾಕ್ಸ್ಕೊಬಿಟ್ಟಿದ್ದೆ. ಸೊ ನನ್ನ ಮದುವೆಲಿ ನಾನು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮದುವೆ ನಂದು 3rd ಇದ್ದಿದ್ದರಿಂದ ನಾನು 1ನೇ ತಾರೀಕೆ ಕರೆಸ್ಬಿಟ್ಟು ಮೆಹಂದಿ ಹಾಕ್ಸ್ಕೊಂಡಿದ್ದೆ. ಮೆಹಂದಿ ಹಾಕೋರ್ಗೆ ಎಷ್ಟು ಪೇಷನ್ಸ್ ಬೇಕೋ ಹಾಕ್ಸ್ಕೊಳ್ಳೋರ್ಗೂ ಕೂಡ ಅಷ್ಟೇ ತಾಳ್ಮೆ ಇರಬೇಕು. ಅರೌಂಡ್ ನಂದು 2.5-3 ಅವರ್ಸನ್ನು ತಗೋತು. ಬಟ್ ನಂಗೆ ತುಂಬ ಇಷ್ಟವಾಯಿತು. ನಾನು ಹೆಂಗೆ ಕೇಳಿದೆ ಅದೇ ಥರ ಮೆಹಂದಿ ಹಾಕ್ಕೊಟ್ಟಿದ್ರು. ನನಗೆ ಖುಷಿ ಆಯಿತು. ನಂದು ಎಂಗೇಜ್ಮೆಂಟ್ ರಿಂಗು, ನನ್ನ ಎಂಗೇಜ್ಮೆಂಟ್ ಡೇಟು, ನಾನು ಮಹಿ ನೋಡಿದ ಡೇಟು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಟ್ಟಿದ್ರು ಅದರಲ್ಲಿ. ಸೊ ಇದು ಚಪ್ರ ಹಿಂದಿನ ದಿನ ನೈಟೇ ಗರಿ ಎಲ್ಲ ಎಣ್ಕೊತಾ ಇದ್ರು. ಬೆಳಗ್ಗೆ ಎದ್ದು ಚಪ್ರ ಹಾಕ್ಬೇಕಲ್ಲ ಅಂತೇಳಿ ನನ್ನ ತಮ್ಮನ ಫ್ರೆಂಡ್ಸು ಎಲ್ಲರೂ ಬಂದು ಗರಿ ಎಣ್ಕೊಟ್ರು. ಸೊ ನಾನು ವಿಡಿಯೋ ಮುಖಾಂತರ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತೆಂಗಿನಕಾಯಿಗಳು ಅಡುಗೆಗೆ ಮತ್ತು ಊಟಕ್ಕೆ ಅಲ್ಲಿ ಚೌಟ್ರಿಗೆಲ್ಲ ಬೇಕಿತ್ತು. ಹಂಗಾಗಿ ಇಲ್ಲೇ ಎಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊಬಿಟ್ಟಿದ್ವಿ. ಸೊ ನನ್ನ ತಮ್ಮನ ಫ್ರೆಂಡ್ಸು ಎಲ್ಲ ಬಂದು ಪ್ರಿಪರೇಷನ್ ಮಾಡ್ಕೊಡ್ತಾಯಿದ್ರು ಚಪ್ರಕ್ಕೆ ಅಂತ ಹೇಳಿ. ಸೊ ಇದು ಮಾರ್ನಿಂಗು ಚಪ್ರಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಇನ್ನು ಚಪ್ರ ಹಾಕಕ್ಕೆ ಬಂದಿರೋರಿಗೆಲ್ಲ ಅಡುಗೆ ಮಾಡಬೇಕಲ್ವ. ಸೊ ಹಂಗಾಗಿ ಮನೆಯಲ್ಲೇ ಪುಲಾವ್ ಮತ್ತು ಕೇಸರಿ ಬಾತು, ಒಂದು ಖಾರ ಮತ್ತು ಸ್ವೀಟ್ ಅಡುಗೆ ಮಾಡ್ತಾಯಿದ್ರು. ಸೊ ನನ್ನ ತಂಗಿ ಗಂಡ ಇಬ್ಬರು ವಹಿಸ್ಕೊಬಿಟ್ಟಿದ್ರು ಕುಕ್ಕಿಂಗ್ ಡಿಪಾರ್ಟ್ಮೆಂಟು. ಸೊ ಅವರಿಬ್ಬರೇ ರೆಡಿ ಮಾಡ್ತಾಯಿದ್ರು. ತಿಂಡಿ ಎಲ್ಲ ಆದಮೇಲೆ ಒಂದು ರೌಂಡ್ ಕಾಫಿ ಕೊಡಬೇಕಲ್ವ ಬಂದಿರೋರಿಗೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಒಂದು ರೌಂಡ್ ಕಾಫಿ ಕೊಟ್ಟರು. ಆ್ಯಕ್ಚುಲಿ ತುಂಬ ಜನ ಬಂದುಬಿಟ್ಟಿದ್ರು. ನನ್ನ ತಮ್ಮನ ಫ್ರೆಂಡ್ಸು ಮತ್ತು ನಮಗೆ ಬೇಕಾದವರು, ನಮ್ಮ ಅಣ್ಣ ತಮ್ಮದಿರು, ಆಲ್ಮೋಸ್ಟ್ ಎಲ್ಲ ಅರೌಂಡು ನಾವು ಅಂದ್ಕೊಂಡಿದ್ವಿ ಎಲ್ಲ 50 ಮೆಂಬರ್ಸ್ ಆಯ್ತಾರೆ ಅಂತ. ಹಂಗೆ ಎಲ್ಲ ಸೇರಿ ಒಂದು 50 ಮೆಂಬರ್ಸ್ ಆಗಿದ್ದರು. ಅಷ್ಟು ಜನಕ್ಕೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು. ಬೆಳಗ್ಗೆ ಬೇಗನೆ ಎದ್ದಿದ್ವಿ ಎಲ್ಲರೂ. ಅರ್ಲಿ ಮಾರ್ನಿಂಗ್ 5ಗೆ ಎದ್ದು ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಕುಕ್ಕಿಂಗ್ ಪ್ರಿಪ್ರೇಷನ್ ಎಲ್ಲ ಮಾಡಿ ಬಂದವ್ರಿಗೆಲ್ಲ ಊಟ ಹಾಕಿ ಕಳಿಸಿದ್ದು. ಸೊ ಇದು ಆಲ್ಮೋಸ್ಟ್ ಎಲ್ಲ ಚಪ್ರ ಹಾಕ್ತಾಯಿದ್ರು. ನಮ್ಮದು ಒಳಗಡೆ ಏನಿದ್ದು ನಮ್ಮ ಪಡೆಗೆ ನಾವು ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಚಪ್ರ ಎಲ್ಲ ಹಾಕಾದ್ಮೇಲೆ ನನ್ನ ಬ್ರದರು ಹೂ ತೊಗೊಂಬರೋಕೆ ಹೋಗಿದ್ರು ಚಪ್ರ ಹಾಕೋಕ್ಕೆ ಅಂದ್ಬಿಟ್ಟು. ಸೊ ತೊಗೊಬಂದು ಅದನ್ನೆಲ್ಲ ಇಡ್ತಾಯಿದ್ದ. ಸೊ ಚಪ್ರ ಶಾಸ್ತ್ರ ಇಲ್ಲಿ ಮುಗೀತು. ನೆಕ್ಸ್ಟ್ ಇನ್ನು ಹಳದಿ ಶಾಸ್ತ್ರ, ಬಳೆ ಶಾಸ್ತ್ರ ಮತ್ತು ಮದುವೆ ಫಂಕ್ಷನ್ನು. ಸಿಗೋಣ. ಬಾಯ್.